ಕೆಎಸ್ಆರ್ಟಿಸಿ ಬಸ್ ಮಹಿಳಾ ಕಂಡಕ್ಟರ್ನಿಂದ ವಿದ್ಯಾರ್ಥಿನಿಗೆ ಕಪಾಳ ಮೋಕ್ಷ ಆಗಿದೆ. ನೋಡಿ, ಮಂಡ್ಯದ ಮದ್ದೂರು ತಾಲೂಕಿನ ಭಾರತಿನಗರ ಬಸ್ನಲ್ಲಿ ನಡೆದಿರುವಂಥ ಘಟನೆ ಇದು. ಟಿಕೆಟ್ ಕೊಡಿ ಅಜ್ಜಿ ಅಂತ ಕೇಳಿದ್ದಕ್ಕೆ ಸಿಟ್ಟಿಗೆದ್ದಿರುವಂತಹ ಕೆಎಸ್ಆರ್ಟಿಸಿ ನಿರ್ವಾಹಕಿ ಕಂಡಕ್ಟರ್ ಏನಿದಾಳಲ್ಲ, ಕಪಾಳ ಮೋಕ್ಷ ಮಾಡಿರುವಂಥದ್ದು. ಅಜ್ಜಿಯಂತೆ ಕಾಣ್ತಿದ್ದೀನಾ ಅಂಥೇಳಿ ವಿದ್ಯಾರ್ಥಿನಿಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ಬಸ್ ನಿರ್ವಾಹಕಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಎಂ ದೊಡ್ಡಿಯಿಂದ ಮಂಡ್ಯಕ್ಕೆ ವಿದ್ಯಾರ್ಥಿನಿ ಕಾವ್ಯಶ್ರೀ ಅಂತೇಳಿ ತೆರಳ್ತಾ ಇದ್ರು. ಸೊ ಆವಾಗ ಟಿಕೆಟ್ ಕೊಡಿ ಅಜ್ಜಿ ಅಂತ ಹೇಳಿರ್ತಾರೆ. ಸೊ ಬೈ ಮಿಸ್ಸಾಗಿ ಹೇಳಿರ್ಬೋದು. ಸೊ ನಾನು ಅಜ್ಜಿ ಥರ ಕಾಣ್ತಿದ್ದೀನಾ ಅಂಥೇಳಿ ಕಪಾಳ ಮೋಕ್ಷವನ್ನು ಮಾಡಿರುವಂಥದ್ದು. ಸೊ ಟಿಕೆಟ್ ಪಡೆಯುವಾಗ ನಿರ್ವಾಹಕಿ ಸೌಭಾಗ್ಯ ಅವರನ್ನು ಅಜ್ಜಿ ಟಿಕೆಟ್ ಕೊಡಿ ಅಂತೇಳಿ ಹೇಳ್ತಾರೆ. ಇದರಿಂದ ಕೋಪಗೊಂಡಿರುವಂಥ ನಿರ್ವಾಹಕಿ ಅಜ್ಜಿ ಅಂತ ಕಾಣ್ತಿದ್ದೀನಾ ಅಂಥೇಳಿ ವಿದ್ಯಾರ್ಥಿನಿಗೆ ಅವರ ಕಪಾಳಕ್ಕೆ ಏಟನ್ನು ಕೊಟ್ಟಿದ್ದಾರೆ. ಸ್ಥಳದಲ್ಲೇ ಬಸ್ಸನ್ನು ನಿಲ್ಲಿಸಿ ನಿರ್ವಾಹಕಿ ವಿರುದ್ಧ ಎಫ್ಐಆರ್ ಅನ್ನು ಆ ವಿದ್ಯಾರ್ಥಿನಿ ಕೊಟ್ಟಿದ್ದಾರೆ. ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ಮಹಿಳಾ ಕಂಡಕ್ಟರ್ನಿಂದ ವಿದ್ಯಾರ್ಥಿನಿಗೆ ಆಗಿರುವಂಥ ಕಪಾಳ ಮೋಕ್ಷ ಇದು. ಕಾರಣ ಟಿಕೆಟ್ ಕೊಡಿ ಅಂತೇಳಿ ಅಜ್ಜಿ ಅಂತೇಳಿ ಅಲ್ಲಿ ಬಳಸಿದ್ರು ಆ ಪದವನ್ನು. ಅಜ್ಜಿ ಥರ ಕಾಣ್ತಿದ್ದೀರಾ ಅಂತೇಳಿ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ಸರ್ಕಾರಿ ಪ್ರೌಢಶಾಲೆಯಿಂದ ಭಾರತಿನಗರದಿಂದ ನಮ್ಮ ಹನುಮಂತ ನಗರದ ಮುಖೇನ ಕರಡಕೆರೆ ಗ್ರಾಮದ ನಿವಾಸಿಯಾದಂತ ಹೇಮಲತಾ ಅವರ ಮಗಳು ಕಾವ್ಯಶ್ರೀ ಎಂಬುವರು ವ್ಯಾಸಂಗ ಮಾಡಿ ಬಸ್ಸಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಟಿಕೆಟ್ ಕೊಡಿ ಅಜ್ಜಿ ಅಂತ ಕೇಳಿದಂತ ಒಂದು ವಿಚಾರಕ್ಕೆ ಕಪಾಲ ಮೋಕ್ಷ ಮಾಡಿ ಈಗ ಹೆಣ್ಮಕ್ಳಿಗೆ ಕಿವಿ ಕಿವುಡಾಗಿದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಬಂದಿದೆ. ಈಗ ಹುಡುಗಿಗೆ 15 ವರ್ಷ, ಇನ್ನು 100 ವರ್ಷಗಳ ಕಾಲ ಜೀವನ ಮಾಡ್ಬೇಕಾದಂತ ಹೆಣ್ಮಕ್ಳು ಭವಿಷ್ಯನೇ ಹಾಳು ಮಾಡಿ ಕೂರ್ಸಿದ್ದಾರೆ. ಅವ್ರು ಏಜ್ ಆದಂತವ್ರನ್ನ ಅಜ್ಜಿ ಅಂದಿದ್ರೆ ಏನಾಯ್ತಿತ್ತು? ಅಗೌರವಾಗಿ ಏನ್ ಮಾತಾಡಿರ್ಲಿಲ್ಲ ಹೆಣ್ಮಕ್ಳು. ಒಬ್ಬ ಹೆಣ್ಣು ಮಗಳಾಗಿ ಒಬ್ಬ ಹೆಣ್ಮಕ್ಳಿಗೆ ಈ ತರ ಮಾಡಿರುವಂತ ದುರಂತದ ಘಟನೆ. ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಆ ಯಮ್ಮನ್ನ ಕರೆಸಿ ಸೂಕ್ತವಾದ ಕ್ರಮ ಜರುಗಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಡಿಪೋ ಇಂದ ಏನು ನಮ್ಮ ಭಾರತಿನಗರಕ್ಕೆ ಬರೋ ಬಸ್ಗಳು ಬರ್ತವೆ ಅಂತ ಬಸ್ಗಳನ್ನೆಲ್ಲ ತಡೆದು ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಇನ್ನು ಮುಖೇನ ಯಾವುದೇ ಒಂದು ಹೆಣ್ಮಗುಗಾಗ್ಲಿ ವ್ಯಾಸಂಗ ಮಾಡ್ತಾ ಇರುವಂತ ಒಬ್ಬ ಮಹಿಳೆಗಾಗ್ಲಿ ಏನು ಸಿದ್ದರಾಮಯ್ಯರು ಫ್ರೀ ಬಸ್ ಅಂತ ಹೇಳೋ ಸಂದರ್ಭದಲ್ಲಿ ಕೆಲಸ ಕರೆಯದೇ ಯಾವ ಮಹಿಳೆನೂ ಹೊರಗಡೆ ಹೋಗೋದಿಲ್ಲ. ಅವ್ರ ಕೆಲಸ ಇರೋ ನಿಮಿತ್ತ ಕಾರಣದಿಂದ ಮಹಿಳೆಯರು ಹೊರಗಡೆ ಓಡಾಡ್ತಾ ಇರ್ತಾರೆ. ಈಗ ಹೆಣ್ಮಗುಗೆ ಏನು ಇದಾಗಿದೆಯೋ ಅದನ್ನ ಅವ್ರು ಕೊಡಕ್ ಸಾಧ್ಯನೇ ಇಲ್ಲ. ಈಗ ಹುಡುಗಿ ಭವಿಷ್ಯನೇ ಹಾಳಾಗಿದೆ, ಒಂದು ಕಿವಿ ಕಿವುಡಾಗಿದೆ ಅಂತ ರಿಪೋರ್ಟ್ ಬಂದಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಕ್ಷಣ ಈಗ ಬಂದು ಅವ್ರು ಹೆಣ್ಮಗುಗೆ ಏನಾಗಿದೆ ಅದನ್ನ ಇದ್ ಮಾಡ್ಬೇಕು, ಮತ್ತೆ ಎಮ್ಮನ್ ಮೇಲೆ ಆಕ್ಷನ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಎಲ್ಲ ನಮ್ಮ ಮಹಿಳಾ ಸಂಘಟನೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈ ತಕ್ಷಣ ಏನಾರ ಸೂಕ್ತವಾದ ಕ್ರಮ ಜರುಗಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಡಿಪೋ ಹತ್ರ ಬಂದು ಉಗ್ರವಾದ ಹೋರಾಟ ಮಾಡ್ಬೇಕು ಅಂತ ಎಚ್ಚರಿಕೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.